ಭವಿಷ್ಯ ಜ್ಯೋತಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ತಮ್ಮೆಲ್ಲರಿಗೂ ನಮಸ್ಕಾರಗಳು. ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈ ನಿಂಬೆಹಣ್ಣಿನ ಪರಿಣಾಮ. ನಿಂಬೆಹಣ್ಣು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಯಾಕೆ 3 ದಾರಿ ಇರುವ ಜಾಗದಲ್ಲಿ ಇಡುತ್ತಾರೆ? ನಿಂಬೆಹಣ್ಣು ಅಮಾವಾಸ್ಯೆ ದಿನದ ಸಂಜೆ ಜ್ಯೋತಿಷ್ಯ ಮತ್ತು ವಾಮಾಚಾರದಲ್ಲಿ ಶತ್ರುಗಳ ನಾಶ, ಕಷ್ಟ ನಿವಾರಣೆ, ಲಕ್ಷ್ಮಿ ಆಕರ್ಷಣೆಗಾಗಿ ಬಳಸಲಾಗುವ ಒಂದು ಸಾಂಪ್ರದಾಯಿಕ ಪರಿಹಾರವಾಗಿದೆ. ಇದನ್ನು ಯಾವುದೇ ನಿರ್ದಿಷ್ಟ ದಿನಾಂಕಕ್ಕೆ ಕಟ್ಟಿಲ್ಲ, ಆದರೆ ಪ್ರತಿಯೊಂದು ಅಮಾವಾಸ್ಯೆಗೂ ಈ ಪರಿಹಾರಗಳನ್ನು ಮಾಡಬಹುದು. ನಿಂಬೆಹಣ್ಣು ಮುಳ್ಳು ಅಥವಾ ಉಪ್ಪು ಬಳಸಿ ಶತ್ರುಗಳ ತೊಂದರೆ ನಿವಾರಣೆಗೆ ಮಾಡಬಹುದು. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸಲು ಮತ್ತು ಅದೃಷ್ಟ ತರಲು ನಿಂಬೆಹಣ್ಣನ್ನು ಬಳಸಬಹುದು. ಹಣಕಾಸಿನ ತೊಂದರೆ ನಿವಾರಣೆ ಮತ್ತು ಸಂಪತ್ತು ಅಭಿವೃದ್ಧಿಗೆ ಬಳಸಬಹುದು. ನಿಂಬೆಹಣ್ಣು ಅಮಾವಾಸ್ಯೆಯ ದಿನ ಮಾತ್ರ ತನ್ನ ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ. ಮೇಲೆ ಹೇಳಿದ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ನೀವು ಒಂದು ನಿಂಬೆಹಣ್ಣಿನಿಂದ ಅದರ ಶಕ್ತಿಯನ್ನು ಅಮಾವಾಸ್ಯೆ ದಿನದಂದು ಬಳಸಿಕೊಳ್ಳಬಹುದು. ಈ ಜನವರಿ ಭಯಂಕರ ಅಮಾವಾಸ್ಯೆ. ಶತ್ರುಬಾಯಿ ಬಂದ್ ಮಾಡಲು ನಿಂಬೆಹಣ್ಣು ಸಾಕು. ನಿಂಬೆಹಣ್ಣು ತೊಳೆದು ಅರ್ಧ ಕಟ್ ಮಾಡಿ 2 ಭಾಗ ಮಾಡಿ. 1 ಭಾಗ ಕುಂಕುಮ ಹಚ್ಚಿ, 2ನೇ ಭಾಗ ಅರಿಶಿನ ಹಚ್ಚಿ. ಬಾಗಿಲ ಬಳಿ ಮನೆಯ ಹೊರಗಡೆ ನಿಂತು ವಿರುದ್ಧ ದಿಕ್ಕಿನಲ್ಲಿ, ಅಂದರೆ ಎಡಗೈಯಿಂದ ಬಲಗೈ ಇಡಬೇಕು, ಬಲಗೈಯಿಂದ ಎಡಗಡೆ ಇಡಬೇಕು. ವಾರದಲ್ಲಿ 2 ದಿನ ಇಡಬೇಕು. ಮಂಗಳವಾರ ಮತ್ತು ಶುಕ್ರವಾರ ಇಡಬೇಕು. ಅದನ್ನು ತೆಗೆಯುವುದು ಯಾವಾಗ ಎಂದರೆ ಅದು ಒಣಗುತ್ತಾ ಬಂದಂತೆ 2-3 ದಿನದ ನಂತರ ತೆಗೆಯಬೇಕು ಮತ್ತು ಹಸಿರು ಗಿಡದ ಕೆಳಗಡೆ ಇಡಬೇಕು. ಇದನ್ನು ಮಾಡುವುದರಿಂದ ಮನೆಗೆ ಅಭಿವೃದ್ಧಿ, ಕೆಟ್ಟ ದೃಷ್ಟಿ ಇದ್ದರೆ ಪರಿಹಾರವಾಗುತ್ತದೆ. 3 ದಾರಿಯಲ್ಲಿ ಏಕೆ ನಿಂಬೆಹಣ್ಣನ್ನು ಇಡುತ್ತಾರೆ ಎಂದು ತಿಳಿದುಕೊಳ್ಳೋಣ. ವೀಕ್ಷಕರೇ, 3 ದಾರಿಯಲ್ಲಿ ನಿಂಬೆಹಣ್ಣು ಒಗೆಯಲು ಕಾರಣ ಕೆಟ್ಟ ಕಣ್ಣಿನ ದೃಷ್ಟಿ ಮತ್ತು ನಕಾರಾತ್ಮಕ ದೃಷ್ಟಿಯನ್ನು ತೆಗೆಯಲು ಮಾಡುತ್ತಾರೆ. ಹೀಗೆ ಇಟ್ಟಿರುವ ನಿಂಬೆಹಣ್ಣನ್ನು ದಾಟಬಾರದು. ದಾಟಿದರೆ ನಿಮಗೆ ಆರೋಗ್ಯ ಕೆಡುತ್ತದೆ. ಮತ್ತು ಇದಕ್ಕೆ ಪರಿಹಾರ, ನೀವು ಈ ರೀತಿ ರಾತ್ರಿ 7 ಗಂಟೆಗೆ ಒಂದು ನಿಂಬೆಹಣ್ಣಿನಿಂದ ದೃಷ್ಟಿ ತೆಗೆದು ಯಾರೂ ಓಡಾಡದ ಜಾಗದಲ್ಲಿ 3 ದಾರಿ ಇರುವ ಸ್ಥಳದಲ್ಲಿ ಇಡಬೇಕು. ಒಂದು ವೇಳೆ ನೀವು ದಾಟಿದ ನಿಂಬೆಹಣ್ಣು ದುಷ್ಟ ಶಕ್ತಿಯದು ಇದ್ದರೆ, ಅಂದರೆ ಆತ್ಮ ದೆವ್ವಗಳದ್ದು ಇದ್ದರೆ, ನಿಮಗೆ ಪ್ರತಿದಿನ ರಾತ್ರಿ ನಿಮಗೆ ಕಾಡುತ್ತಲೇ ಇರುತ್ತದೆ. ಮತ್ತು ವಾಮಾಚಾರ ಮಾಡಲು ಈ ನಿಂಬೆಹಣ್ಣನ್ನು ಬಳಸುತ್ತಾರೆ. ಈ ನಕಾರಾತ್ಮಕ ಶಕ್ತಿ ಪರಿಹಾರಕ್ಕೆ ಕಾಳಿಮಾತಾ ಪ್ರಸಾದ ಶಕ್ತಿಯುತವಾಗಿರುತ್ತದೆ. ನಿಂಬೆಹಣ್ಣು ದೃಷ್ಟಿ ನಿವಾರಕ ಹಣ್ಣು ಎಂದು ಹೇಳಬಹುದು. ನಿಮ್ಮ ಜೊತೆಯಿದ್ದ ಜನರು ನಿಮಗೆ ಕೆಟ್ಟದಾಗಲಿ ಎಂದು ನಿಮಗೆ ವಾಮಾಚಾರ ಮಾಡಿಸಿರುತ್ತಾರೆ. ಇದರ ಪರಿಹಾರವನ್ನು ಮನೆಯಲ್ಲಿ ಮಾಡುವುದು ಹೇಗೆ ಎಂದು ಹೇಳುತ್ತೇವೆ. ಆ ತಂತ್ರವನ್ನು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನದಂದು ಮಾಡಬೇಕು. ಒಂದು ತಟ್ಟೆಯಲ್ಲಿ ನೀರು ಹಾಕಿ, ಅದರಲ್ಲಿ ಅರಿಶಿನ ಮತ್ತು ಸುಣ್ಣ 2 ಮಿಕ್ಸ್ ಮಾಡಿ ಹಾಕಿ ಕೆಂಪು ಬಣ್ಣಕ್ಕೆ ಬರಬೇಕು. ಅದರಲ್ಲಿ 1 ಚಮಚ ಕಲ್ಲು ಉಪ್ಪು ಹಾಕಿ, 1 ನಿಂಬೆಹಣ್ಣು ತೆಗೆದುಕೊಂಡು 4 ಭಾಗವನ್ನಾಗಿ ಮಾಡಿ ಉಪ್ಪಿನ ಮೇಲೆ ಇಡಬೇಕು. ಅದರ ಮೇಲೆ ಲವಂಗ ಇಡಬೇಕು. ಅದರ ಮೇಲೆ ಕರ್ಪೂರ ಹಚ್ಚಿ ಮನೆಯ ಮುಂಭಾಗದಲ್ಲಿ ದೃಷ್ಟಿ ತೆಗೆದು ಗಿಡದ ಕೆಳಗಡೆ ಇಡಬೇಕು. ಇದನ್ನು ಮಾಡಿದವರು ಕೈಕಾಲು ತೊಳೆದುಕೊಂಡು ಒಳಗಡೆ ಬರಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯ ಕುಟುಂಬ ಹಾಗೂ ಮನೆಯ ಮೇಲಿನ ಮಾಡಿಸಿದ ಮಾಟ ಮಂತ್ರ, ವಾಮಾಚಾರ ಎಲ್ಲವೂ ಹೋಗುತ್ತದೆ. ನಕಾರಾತ್ಮಕ ಶಕ್ತಿ ಇದ್ದರೆ ಅದು ಕೂಡ ಪರಿಹಾರವಾಗುತ್ತದೆ. ಇನ್ನೊಂದು, ನೀವು ನಿಮ್ಮ ಯಾವುದೇ ಅಂಗಡಿ ವ್ಯಾಪಾರ ಮಾಡುತ್ತಿದ್ದರೆ 1 ಗ್ಲಾಸ್ದಲ್ಲಿ ನೀರು ತುಂಬಿಸಿ ಅದರಲ್ಲಿ 1 ನಿಂಬೆಹಣ್ಣು ಹಾಕಿ ಜನರಿಗೆ ಕಾಣಿಸುವಂತೆ ಇಡಬೇಕು. ಇದನ್ನು ಮಾಡುವುದರಿಂದ ನಿಮ್ಮ ವ್ಯಾಪಾರಕ್ಕೆ ಕೆಟ್ಟ ದೃಷ್ಟಿ ಬೀಳುವುದಿಲ್ಲ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಮತ್ತು ವಾರದಲ್ಲಿ 1 ದಿನ, ಶುಕ್ರವಾರ ದಿನ ಗ್ಲಾಸ್ ನೀರು ಮತ್ತು ನಿಂಬೆಹಣ್ಣನ್ನು ಚೇಂಜ್ ಮಾಡಬೇಕು. ನೀರು ಮತ್ತು ನಿಂಬೆಹಣ್ಣು ಒಂದು ಗಿಡದ ಬದಿಯಲ್ಲಿ ಇಡಬೇಕು. ಈ ಗ್ಲಾಸ್ದಲ್ಲಿ ಇಟ್ಟಿರುವ ನಿಂಬೆಹಣ್ಣು ಮತ್ತು ನೀರನ್ನು ಮುಟ್ಟಾದ ಹೆಣ್ಣು ಮಕ್ಕಳು ಮುಟ್ಟಬಾರದು. ನಿಂಬೆಹಣ್ಣಿನ ಒಂದು ಪ್ರಮುಖ ಶಕ್ತಿಗಳನ್ನು ನಾವು ನಾನಾ ರೀತಿಯಲ್ಲಿ ಪ್ರಯೋಗ ಮಾಡಿಕೊಳ್ಳಬಹುದು. ಒಂದು ನಿಂಬೆಹಣ್ಣಿಗೆ ನಕಾರಾತ್ಮಕ ಶಕ್ತಿಗಳು ನಿಂಬೆಹಣ್ಣಿನ ಶಕ್ತಿಯೊಂದಿಗೆ ಅಥವಾ ನಿಂಬೆಹಣ್ಣಿನ ಶಕ್ತಿಯ ಮುಂದೆ ನಿಲ್ಲುವುದಿಲ್ಲ. ಅದಕ್ಕಾಗಿ ದೃಷ್ಟಿ ತೆಗೆದು 3 ದಾರಿ ಹೋಗುವ ಜಾಗದಲ್ಲಿ ಇದನ್ನು ಇಡುತ್ತಾರೆ ಎಂದು ಹೇಳಬಹುದು. ಧನ್ಯವಾದಗಳು.